ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಣ ವರ್ಗಾವಣೆ ಪ್ರಕರಣ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಅಧಿಕಾರಿಗಳ ಬಂಧನ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ಬರ್ತಾ ಇರುವಂತಹ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅಂದ್ರೆ ಬಿಜೆಪಿ ವಿರುದ್ಧ 40% ಕಮಿಷನ್ ಜಾಹೀರಾತು ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಹೂಡಿದ್ದಂತಹ ಮಾನನಷ್ಟ ಮೊಕದ್ದಮೆ ಇವತ್ತು ಕೋರ್ಟ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಜರಾಗಿದ್ದಾರೆ. ಈ ಹಿಂದೆಯೂ 2 ಬಾರಿ ನೋಟಿಸ್ ಅನ್ನ ನೀಡಲಾಗಿತ್ತು, ಆದರೆ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಇದು 3ನೇ ಬಾರಿ ನೀಡಿರುವಂತಹ ಸಮನ್ಸ್. ಹಾಗಾಗಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ. ಬೆಂಗಳೂರಿನ 42ನೇ ಸಿಎಂಎಂ ಕೋರ್ಟ್ಗೆ ಡಿಕೆಶಿ ಹಾಜರಾಗಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರಯೋಗಿಸಿದ್ದಂತಹ ಅಸ್ತ್ರವಾಗಿತ್ತು. ಕಳೆದ ವರ್ಷ 2023 ಮೇ 5ರಂದು ಕಾಂಗ್ರೆಸ್ ಜಾಹೀರಾತೊಂದನ್ನ ನೀಡಿತ್ತು. ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ, ಜೊತೆಗೆ ಜಾಹೀರಾತು ಕೂಡ ರಾರಾಜಿಸಿತ್ತು. ಕಾಂಗ್ರೆಸ್ನ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿತ್ತು. ಬಿಜೆಪಿಯ ಕೇಶವ್ ಪ್ರಸಾದ್ ಮೊಕದ್ದಮೆಯನ್ನ ದಾಖಲಿಸಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿತ್ತು. ಈಗ ಸಿಎಂ ಮತ್ತು ಡಿಸಿಎಂ ಕೋರ್ಟ್ಗೆ ಹಾಜರಾಗಿದ್ದಾರೆ. ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾರೆ ಸಿಎಂ ಡಿಸಿಎಂ. ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ. ನ್ಯಾಯಾಧೀಶರ ಎದುರು ಸಿಎಂ ಮತ್ತು ಡಿಸಿಎಂ ಹಾಜರಾಗಿದ್ದಾರೆ. ರಾಹುಲ್ ಗಾಂಧಿ ಹಾಜರಾತಿಗೆ ವಿನಾಯಿತಿ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಬಹಳ ಜೋರಾಗಿ ಸದ್ದು ಮಾಡಿದ್ದಂತಹ ವಿಚಾರ ಇದು. 40% ಕಮಿಷನ್ ಆರೋಪ. ಆಗ ಆಡಳಿತದಲ್ಲಿದ್ದ ಬಿಜೆಪಿ ಸರ್ಕಾರದ ಮೇಲೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಮಾಡಿದ್ದ ಆರೋಪ. ಸಿಎಂ 40% ಕಮಿಷನ್ ಆರೋಪ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಇದನ್ನ ಪ್ರಯೋಗಿಸಿತ್ತು. ಚುನಾವಣೆಯ ಸಂದರ್ಭದಲ್ಲಿ, ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಡ್ಯಾಮೇಜ್ ಮಾಡಿತ್ತು ಈ ಆರೋಪ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ಕಾಂಗ್ರೆಸ್ ಮಾಡಿದ್ದ 40% ಕಮಿಷನ್ ಆರೋಪ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸದ್ಯಕ್ಕೇನೆಲ್ಲ ಅಪ್ಡೇಟ್ಗಳಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಯಾಕಂದ್ರೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದಾರಂತೆ ಸಿಎಂ ಮತ್ತೆ ಡಿಸಿಎಂ. ಬೇರೆ ಏನೆಲ್ಲ ಆಗ್ತಾ ಇದೆ? ಖಂಡಿತ ಶ್ವೇತಾ, ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ರೇಟ್ ಕಾರ್ಡ್ ಆರೋಪದ ಸಂಬಂಧಿಸಿದಂತೆ ಈಗ ಸಿಎಂ ಡಿಸಿಎಂ ಕೋರ್ಟ್ ಮುಂದೆ ಹಾಜರಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಕೋರ್ಟ್ಗೆ ಆಗಮಿಸಿದ್ದಾರೆ. ವಿಚಾರಣೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಜನಪ್ರತಿನಿಧಿ ನ್ಯಾಯಾಧೀಶರಾಗಿರ್ತಕ್ಕಂಥ ಪ್ರೀತ್ ಮುಂದೆ ಹಾಜರಾದ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ, ರಾಹುಲ್ ಗಾಂಧಿ ಅವರ ವಿನಾಯಿತಿ ಕೋರಿ ಅರ್ಜಿಯನ್ನ ಏನ್ ಸಲ್ಲಿಸ್ತಾರೆ, ರಾಹುಲ್ ಗಾಂಧಿ ಪರ ವಕೀಲರು ಯಾರ್ಯಾರು ಹಾಜರಿದ್ದೀರಾ ಅಂತ ಹೇಳಿ ನ್ಯಾಯಾಧೀಶರು ಕೇಳ್ತಾರೆ. ಕೆಪಿಸಿಸಿ ಪರವಾಗಿ ಡಿಸಿಎಂ ಹಾಜರಾಗಿರುವುದಾಗಿ ಸಹ ವಕೀಲರು ತಿಳಿಸ್ತಾರೆ. ಮುಂದಿನ ವಿಚಾರಣೆ ವೇಳೆ ರಾಹುಲ್ ಗಾಂಧಿ ಹಾಜರಿರಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಜಾಮೀನು ಕೋರಿ ಸಿಎಂ ಮತ್ತು ಡಿಸಿಎಂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಕೂಡ ಈಗ ನಡೀತಾ ಇರ್ತಕ್ಕಂಥದ್ದು. ಇಂಡಿಯಾ ಅಲಯನ್ಸ್ ಮೀಟಿಂಗ್ ಇದೆ, ಹೀಗಾಗಿ ಸಮಯಾವಕಾಶ ನೀಡುವಂತೆ ಸಹ ವಕೀಲರು ಮನವಿ ಮಾಡ್ತಾ ಇದ್ದಾರೆ. ಮುಂದಿನ ವಿಚಾರಣೆ ಸಮಯಕ್ಕೆ ರಾಹುಲ್ ಗಾಂಧಿ ಖಂಡಿತ ಬರ್ತಾರೆ ಅನ್ನೋ ಮಾತುಗಳನ್ನ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ರಾಹುಲ್ ಗಾಂಧಿ ವಿನಾಯಿತಿಗೆ ಬಿಜೆಪಿ ಪರ ವಕೀಲರಾಗಿರ್ತಕ್ಕಂಥ ವಿನೋದ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾನೂನು ಮುಂದೆ ಎಲ್ಲರೂ ಒಂದೇ, ಇವತ್ತು ಹಾಜರಾಗಿ ಹೇಳಿಕೆ ಕೊಡಬೇಕಿತ್ತು, ಗೈರಾಜರಾಗಿದ್ದಾರೆ. ಚುನಾವಣೆ ನೆಪ ಹೇಳಿ ಗೈರಾಗ್ತಾ ಇದ್ದಾರೆ. 2 ಬಾರಿ ಗೈರಾಗಿದ್ದಾರೆ. ಈಗ 3ನೇ ಬಾರಿನೂ ಸಹ ರಾಹುಲ್ ಗಾಂಧಿ ಗೈರಾಗ್ತಾ ಇರ್ತಕ್ಕಂಥದ್ದು. ಕೋರ್ಟ್ ಸಮನ್ಸ್ ನೀಡಿದ್ರು ಇವರು ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಪರ ವಕೀಲ ವಿನೋದ್ ವಾದ ಮಾಡ್ತಾ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಹಾಜರಾತಿಗೆ ವಿನಾಯಿತಿ ಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಪರ ವಕಾಲತ್ತು ವಹಿಸಿರ್ತಕ್ಕಂಥ ವಕೀಲರು ಮನವಿ ಮಾಡಿದ್ದಾರೆ. ಸಿಎಂ ಮತ್ತೆ ಡಿಸಿಎಂ ಅವರ ಜಾಮೀನು ಅರ್ಜಿಯನ್ನ ಕೂಡ ಈಗ ನ್ಯಾಯಾಧೀಶರು ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಓಕೆ, ಹಾಗಾದ್ರೆ ಈಗ ಮುಂದಿನ ವಿಚಾರಣೆಗೆ ರಾಹುಲ್ ಗಾಂಧಿ ಹಾಜರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಸಮನ್ಸ್ ನೀಡಿದ್ರೆ ರಾಹುಲ್ ಗಾಂಧಿ ಎಟ್ ಎನಿ ಕಾಸ್ಟ್ ಹಾಜರಾಗ್ಲೇಬೇಕಾಗತ್ತಾ? ಈಗಾಗಲೇ 2 ಬಾರಿ ಸಮನ್ಸು ವಾರೆಂಟ್ ಜಾರಿಯಾಗಿತ್ತು. ಈಗಾಗಲೇ 3ನೇ ಬಾರಿ ಬಂದಿದೆ. 3ನೇ ಬಾರಿಯೂ ಸಹ ನೀವು ವಿನಾಯಿತಿ ಕೇಳ್ತಾ ಇದ್ದೀರಿ ಅಂತ ಹೇಳಿ ಜಡ್ಜ್ ಕೂಡ ಗರಂ ಆಗಿದ ಪ್ರಸಂಗ ಕೂಡ ನಡೆದಿರ್ತಕ್ಕಂಥದ್ದು. 3ನೇ ಬಾರಿಗೆ ಹಾಜರಾಗದಲೇ ಇದ್ದ ಸಂದರ್ಭದಲ್ಲಿ
ಪೊಲೀಸರಿಗೆ ವಾರೆಂಟ್ ಜಾರಿ ಮಾಡ್ತಾರೆ, ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಮಾಡೋ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಗುರುತರ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ವಿರುದ್ಧ 40% ಕಮಿಷನ್ ಆಗಿರ್ಬೋದು, ಎಲ್ಲ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್. ಹೀಗಾಗಿ ಇದರಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿರೋದ್ರಿಂದ ಬಿಜೆಪಿಗೆ ಸಾಕಷ್ಟು ಗುರುತರ ಆರೋಪ ಆಗಿ ಮತ್ತೆ ಮಾನನಷ್ಟ ಆಗಿದೆ. ಹೀಗಾಗಿ ಇವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಮತ್ತೆ ಬಿಜೆಪಿ ಪರ ವಕೀಲರು ಕೂಡ ವಾದ ಮಾಡ್ತಾ ಇರ್ತಕ್ಕಂಥದ್ದು. ವಾರೆಂಟ್ ಆಗಿದೆ, ಇನ್ನೂ ಸಹ ರಾಹುಲ್ ಗಾಂಧಿ ಹಾಜರಾಗ್ತಾ ಇಲ್ಲ ಅಂದ್ರೆ ಯಾವ ರೀತಿ ಕೋರ್ಟ್ಗೆ ಬೆಲೆ ಕೊಡ್ತಾರೆ ಅಂತ ಹೇಳಿ ಬಿಜೆಪಿ ಪರ ವಕೀಲ ವಿನೋದ್ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರ ಹಾಜರಾತಿಯನ್ನ ಕಡ್ಡಾಯ ಮಾಡಬೇಕು. ನೆಕ್ಸ್ಟ್ ಕೇಸ್ ಇದ್ದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಾಜರಾಗ್ಲೇಬೇಕು ಅಂತ ಹೇಳಿ ಸೂಚನೆಯನ್ನ ಸಹ ನ್ಯಾಯಾಧೀಶರು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಯಾವಾಗ್ಲೂ ಸಹ ವಾರೆಂಟ್ ಆದ್ರೂ ಸಹ 3 ಬಾರಿ ವಾರೆಂಟ್ ಆದ್ರೂ ಸಹ ಇವ್ರು ಹಾಜರಾಗಲ್ಲ ಅಂದ್ರೆ ಕ್ಷುಲ್ಲಕ ಕಾರಣ ಕೊಡ್ತಾ ಇದ್ದಾರೆ. ಇಂಡಿಯಾ ಕೂಟದ ಮೈತ್ರಿಕೂಟದ ಎಲೆಕ್ಷನ್ ಇದೆ, ಚುನಾವಣಾ ಮೀಟಿಂಗ್ ಇದೆ, ಹೀಗಾಗಿ ರಾಹುಲ್ ಗಾಂಧಿ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸಮಂಜಸಿಯನ್ನ ರಾಹುಲ್ ಗಾಂಧಿ ಪರ ವಕೀಲರು ಕೊಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.